ದುಡ್ಡೇ ದುಡ್ಡು ಹಂಚಿ ಲಡ್ಡು. ತುಲಾ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷ ಭವಿಷ್ಯಕ್ಕೆ ಸ್ವಾಗತ. ದುಡ್ಡೇ ದುಡ್ಡು, ಹಂಚಿ ಲಡ್ಡು. ಹೌದು, ಈ ವರ್ಷದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಹಣದ ಆಗಮನ ಉಂಟಾಗುತ್ತದೆ. ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ಹಾಗಾಗಿ ನೀವು ಎಲ್ಲರಿಗೂ ಸಿಹಿಯನ್ನು ಹಂಚುವ ಸಂದರ್ಭಗಳು ಉಂಟಾಗುತ್ತದೆ. ಹೋದ ವರ್ಷದಲ್ಲಿ ನಿಮ್ಮಷ್ಟು ಕಷ್ಟಪಟ್ಟವರು ಬೇರೆ ಯಾರು ಕೂಡ ಇಲ್ಲ. ಎಲ್ಲಾ ಕಡೆ ಅವಮಾನ, ಜನಗಳು ನಿಮ್ಮನ್ನು, ಇವನು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಎಂದು ಮೂಲೆಗುಂಪು ಮಾಡಿಬಿಟ್ಟಿದ್ದರು. ಆದರೆ ಈ ವರ್ಷದಲ್ಲಿ ನೀವೇ ರಾಜರು. ನಿಮ್ಮನ್ನು ಮೂಲೆಗುಂಪು ಮಾಡಿದ್ದ ಜನಗಳೇ, ನಿಮ್ಮನ್ನು ದೇವರು ಎಂದು ಈ ವರ್ಷದಲ್ಲಿ ಕರೆಯಲಿದ್ದಾರೆ. ಏಕೆಂದರೆ ಈ ವರ್ಷದಲ್ಲಿ ನಿಮ್ಮ ಕೈ ತುಂಬಾ ಹಣ ಇರುತ್ತದೆ. ಹಾಗಾಗಿ ಇಡೀ ಪ್ರಪಂಚವೇ ನೀವು ಹೇಳಿದ ಹಾಗೆ ಕೇಳುತ್ತದೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಹೋಯಿತು. ಇನ್ನೇನಿದ್ದರೂ ಸಿಹಿ ಹಂಚುವ ದಿನಗಳು. ಹಾಗಾಗಿಯೇ ನಾನು ಹೇಳಿದ್ದು, ದುಡ್ಡೇ ದುಡ್ಡು ಹಂಚಿ ಲಡ್ಡು ಎಂದು. ಈ ವರ್ಷ ನೀವು ಸಾಲಗಳನ್ನು ತೀರಿಸಿಕೊಳ್ಳುವಿರಿ. ಒಳ್ಳೆಯ ಹಣದ ಅನುಕೂಲವಾಗಿ, ನೀವು ಆರ್ಥಿಕವಾಗಿ ಬಲಿಷ್ಠರಾಗುವಿರಿ. ಈ ವರ್ಷದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಲು ತುಂಬಾ ಚೆನ್ನಾಗಿದೆ. ನೀವೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರೆ, ಈ ವರ್ಷದಲ್ಲಿ ನೀವೇ ರಾಜರು. ನೀರಸ ಭಾವನೆಗಳು ಮತ್ತು ಒತ್ತಡಗಳು ದೂರವಾಗಲಿವೆ. ಕೈ ತಪ್ಪಿತೆಂದು ತಿಳಿದ ಹಣ ನಿಮ್ಮ ಕೈ ಸೇರಲಿದೆ. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ನಿಮ್ಮನ್ನು ಗೌರವಿಸುತ್ತಾರೆ. ನಿಮ್ಮ ಮಾತಿಗೆ ಮನ್ನಣೆ ಸಿಗಲಿದೆ. ವಿವಾಹ ಬಯಸುವ ಗಂಡು ಮತ್ತು ಹೆಣ್ಣುಗಳಿಗೆ ಯೋಗ್ಯ ವಧು ಮತ್ತು ವರ ಸಿಗಲಿದ್ದಾರೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತದೆ. ದುಡ್ಡಂತೂ ನೀವು ಬೇಡ ಬೇಡ ಎಂದರೂ ಕೂಡ ನಿಮ್ಮ ಕಾಲಿಗೆ ಬಂದು ಬೀಳುತ್ತದೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮಗೆ ಹಣದ ಮಳೆಯ ಉಂಟಾಗುತ್ತದೆ. ಹೊಸದಾದ ವಾಹನಗಳ ಪ್ರಾಪ್ತಿ ಉಂಟಾಗಲಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ನೀವೇನಾದರೂ ಮಾಡುತ್ತಿರುವ ಉದ್ಯೋಗವನ್ನು ಬದಲಾಯಿಸಲು ಬಯಸಿದ್ದರೆ ಈ ವರ್ಷದಲ್ಲಿ ಬದಲಾಯಿಸಬಹುದು. ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ವೇತನ ಹೆಚ್ಚಲಿದೆ. ಈ ವರ್ಷದಲ್ಲಿ ನಿಮಗೆ ಯಾವ ದೋಷವೂ ಕೂಡ ಇಲ್ಲ. ಆದರೂ ನಿಮಗೆ ಒಳ್ಳೆಯದಾಗುವುದಕ್ಕೆ ನಾನು ಒಂದು ಸರಳವಾದ ಪರಿಹಾರವನ್ನು ಹೇಳಿಕೊಡುತ್ತೇನೆ. ಈ ಪರಿಹಾರವನ್ನು ನೀವು ಮಾಡಿಕೊಂಡರೆ ಮೇಲೆ ತಿಳಿಸಿದ ಎಲ್ಲಾ ಫಲಗಳು ಕೂಡ ನಿಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತದೆ. ನಾನು ಹೇಳುವ ಪರಿಹಾರವನ್ನು ಬರೆದುಕೊಳ್ಳಲು ನೀವು ಒಂದು ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ. ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ವರ್ಷದ ಪ್ರತಿ ಶುಕ್ರವಾರದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು, ದೇವರ ಮುಂದೆ 2 ದೀಪವನ್ನು ಹಚ್ಚಬೇಕು. ಆ ದೀಪಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಏರಿಸಿ, ನಂತರ ಆ ದೀಪದ ಮುಂದೆ ಕುಳಿತುಕೊಂಡು 28 ಬಾರಿ ಓಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ಹೇಳಬೇಕು. ಹೀಗೆ ಮಾಡುವುದರಿಂದ ಈ ವರ್ಷದಲ್ಲಿ ನಿಮಗೆ ದುಡ್ಡಿನ ಮಳೆ ಸುರಿಯುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ತಪ್ಪದೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮ್ಮೊಂದಿಗೆ ನಾವು ಹೇಳುವ ಮಂತ್ರವನ್ನು ನೀವು ಕೂಡ 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಆ ಭಗವಂತ ನಿಮಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.